ಮಗುವಿನ ಹೊಕ್ಕಳು ಬಿದ್ದ ಮೇಲೆ ಏನು ಮಾಡಬೇಕು, ಬಿದ್ದಿದ್ದ ಆದಮೇಲೆ ಅದು ಕೂಡ್ಕೊಳ್ಳೋವರೆಗೂ ಆ ಹೊಕ್ಕಳು ಕೂಡ್ಕೊಳ್ಳೋವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಾವು ಆ ಟೈಮಲ್ಲಿ ಮಗುಗೆ ಗಾಯ ಆಗದೆ ಇರೋ ರೀತಿ ತುಂಬಾ ಕೇರ್ ತೊಗೋಬೇಕಾಗುತ್ತೆ. ಮತ್ತು ಮಾಮೂಲಿ ಸ್ನಾನ ಮಾಡಿದ ತಕ್ಷಣ ಮಗುಗೆ ಅದು ಹೊಕ್ಕಳ ಮೇಲೆ ಪೌಡರ್ ಆಗಲಿ ಅಥವಾ ಡಸ್ಟಿಂಗ್ ಪೌಡರ್ ಅಂತ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಸೊ ಆ ಡಸ್ಟಿಂಗ್ ಪೌಡರ್ನ ನೀವು ತಗೊಂಬಂದು ಮಗುಗೆ ಹಾಕೋದ್ರಿಂದ ಅದು ಏನು ಗಾಯ ಆಗೋದಕ್ಕೆ ಬಿಡೋದಿಲ್ಲ. ಮತ್ತು ಯಾವುದೇ ಥರ ಸೆಪ್ಟಿಕ್ ಆಗಲಿ ಅದನ್ನು ಆಗೋದಿಲ್ಲ. ಅದೊಂದನ್ನು ಮಾತ್ರ ಯೂಸ್ ಮಾಡಿ. ಮತ್ತು ಅದನ್ನು ಮುಟ್ಟೋದಾಗಲಿ ಸ್ನಾನ ಮಾಡಿಸ್ಬೇಕಾದ್ರೆ ಅದನ್ನು ಜೋರಾಗಿ ತಿಕ್ಕೋದಾಗಲಿ ಮಾಡೋದಕ್ಕೆ ಹೋಗಬೇಡಿ. ತುಂಬಾ ಕೇರ್ಫುಲ್ಲ. ಮಾಮೂಲಿ ಸ್ನಾನ ಮಾಡಿಸ್ದಾಗೆ ಮಾಡಿಸಿ, ಆದರೆ ಆ ಜಾಗನ ಉಜ್ಜೋದಾಗಲಿ ಏನೋ ಆಗಲಿ ಮಾಡೋಕ್ಕೆ ಹೋಗಬೇಡಿ. ಸೊ ಬಂದಿದ ತಕ್ಷಣ ಅದರ ಒಂದು ಬಟ್ಟೆಯಲ್ಲಿ ಒಂದು ಶುಭ್ರವಾದ ಬಟ್ಟೆ ತೊಗೊಂಡು ಅದನ್ನು ಮಗುನ ಮೈಯೆಲ್ಲ ಸೀಟ್ಬೇಕಾದ್ರೆ ಅದನ್ನು ನೀಟಾಗಿ ಸೀಟಿ ಅದನ್ನು ಮತ್ತೆ ಅದ್ರ ಮೇಲೆ ಪುಷ್ ಮಾಡೋದಾಗಲಿ ಏನು ಮಾಡೋಕ್ಕೆ ಹೋಗಬೇಡಿ. ಮಾಮೂಲಿ ಮೈ ಹೇಗೆ ಸೀಳ್ತಿದ್ರೋ ನಾರ್ಮಲಾಗಿ ಅದೇ ಥರ ಸೀಟಿ ಮತ್ತು ಅದಕ್ಕೆ ಒಂದು ಡಸ್ಟಿಂಗ್ ಪೌಡರ್ನ